ದೂಲಪಲ್ಲಿ ಗ್ರಾಮ ಪಂಚಾಯಿತಿ ಆಫೀಸ್ನಲ್ಲಿ ವೈದೇಹಿ ಆಸ್ಪತ್ರೆಯಿಂದ ಆರೋಗ್ಯ ತಪಾಸಣೆಯ ಒಂದು ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ. ಈ ಕ್ಯಾಂಪ್ಗೆ ವ್ಯವಸ್ಥಾಪಕರು ಸಿ ರವಿ, ಕೆ ರಾಮಚಂದ್ರ ಇವರ ಆಧ್ವರ್ಯದಲ್ಲಿ ನಡೆಸ್ತಾ ಇದ್ದಾರೆ. ದೂಲಪಲ್ಲಿ ಪಂಚಾಯಿತಿಯಿಂದ ನೂರಾರು ಜನ ಬಂದು ಡಾಕ್ಟರ್ಸು, ಒಂದು 12 ಜನ ಡಾಕ್ಟರ್ಸು ವೈದೇಹಿ ಹಾಸ್ಪಿಟ್ಲಿಂದ ಬಂದಿರ್ತಾರೆ. ಎಲ್ಲ ಕಾಯಿಲೆಗಳಿಗೂ ಹೃದಯ ರೋಗ, ನರರೋಗ, ಕಿಡ್ನಿಯಲ್ಲಿ ಕಲ್ಲು, ಕ್ಯಾನ್ಸರ್ ಕಾಯಿಲೆ, ಮೂಳೆಶಾಸ್ತ್ರ, ಸಾಮಾನ್ಯ ಚಿಕಿತ್ಸೆ, ಸ್ತ್ರೀರೋಗ ತಜ್ಞರು, ಕಿವಿ ಮೂಗು ಗಂಟಲು, 8 ಇದರಿಂದ ಡಾಕ್ಟರ್ಸು 8 ಜನ ಡಾಕ್ಟರ್ಸು ಬಂದು, ಅವರು ಸ್ಟಾಫು ಬಂದು ಬಹಳ ದೀರ್ಘವಾಗಿ ತಪಾಸಣೆ ಮಾಡಿ ಭಾಳ ಜನ ಬಂದು, ನೂರಾರು ಜನ ಬಂದು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಇಲ್ಲಿ ಒಂದೇ ಇದರಲ್ಲಿ ನೋಡಿಕೊಂಡು ಕೊಡ್ತಾ ಇದ್ದಾರೆ. ಮಾತ್ರೆಗಳು ಅವ್ರು ಏನೇನು ಬೇಕೋ ಎಲ್ಲ ಉಚಿತವಾಗಿ ಹಾಸ್ಪಿಟ್ಲಿಂದ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ನಮ್ಮ ಗ್ರಾಮಸ್ಥರಾದ ಸಿ ರವಿ, ಕೆ ರಾಮಚಂದ್ರ ಅಂತ ಇವರೊಬ್ಬ ಆಧ್ವರ್ಯದಲ್ಲಿ ಅರೇಂಜ್ ಮಾಡಿರ್ತಾರೆ. ಇವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಕೋರ್ತಾ ಇದ್ದಾರೆ. ಪ್ರಿಯ ವೀಕ್ಷಕರಲ್ಲಿ ನಮ್ಮ ನಮಸ್ಕಾರಗಳು. ಇಂದು ದೂಲಪಲ್ಲಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ವೈದೇಹಿ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವನ್ನು ಶ್ರೀಯುತ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಸಿ ರವಿಕುಮಾರ್ ಅವರು ಮತ್ತು PK ರಾಮಚಂದ್ರ ಸರ್ ಅವರ ಸಮ್ಮುಖದಲ್ಲಿ ಈ ಶಿಬಿರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಶಿಬಿರದ ಉದ್ದೇಶ ಏನು ಅಂದರೆ, ಇಲ್ಲಿ ಅನೇಕ ಜನರು ತಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ರೋಗಗಳು, ಅನೇಕ ಕಾಯಿಲೆಗಳು ಹೊಂದಿದ್ದು ತೋರಿಸ್ಕೊಳ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಒಂದು ಉಚಿತ ತಪಾಸಣೆ ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ರಿಗೂ ವಿಚಾರ ಗೊತ್ತಾಗಿದ್ದು, ಅವರು ತಮ್ಮ ಗ್ರಾಮಗಳಿಂದ ಬಂದು ಈ ಶಿಬಿರದಲ್ಲಿ ಪಾಲ್ಗೊಂಡು ತಮಗೆ ಏನು ಆರೋಗ್ಯದ ಸಮಸ್ಯೆ ಇದೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈ ವೈದೇಹಿ ಆಸ್ಪತ್ರೆಯ ತಂಡದವರೆಗೂ ಹಾಗೂ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗ್ಬೇಕಂತ ಹೇಳ್ಬಿಟ್ಟು ಪದೇ ನಮ್ಮ ಸಿ ರವಿಕುಮಾರ್ ಅವ್ರಿಗೂ ಮತ್ತು ನಮ್ಮ PK ರಾಮಚಂದ್ರ ಸರ್ ಅವ್ರಿಗೂ ಇಬ್ಬರಿಗೂ ವಂದನೆಗಳನ್ನ ಅರ್ಪಿಸ್ತಾ ನಮ್ಮ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.
ಅದೇ ತಾತ ನಿಮ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಆಯ್ತಾ, ವೀಸಿಂಗ್ ಪ್ರಾಬ್ಲಮ್, ಆಸ್ತಮಾ ಟೈಪ್, ಉಸಿರಾಟ ತೊಂದ್ರೆ, ಉಪವಾಸ ಜಾಸ್ತಿ ಆದಾಗ ಅದು ಸ್ಪ್ರೇ ಹೊಡ್ಕೊಳ್ತಿರಲ್ಲ, ಕಡಿಮೆ ಆಗುತ್ತೆ. ವಿಂಟರ್ ಅಂದ್ರೆ ಈ ಕೋಲ್ಡ್ ಸೀಸನ್ಸ್ ಅಲ್ಲೆಲ್ಲ ಜಾಸ್ತಿ ಆಗುತ್ತೆ. ಹಂಗಾಗಿ ಅದು ಪರೀಕ್ಷೆ ಮಾಡಿಸ್ಬಿಟ್ಟು ಊದದೊಂದು ಪರೀಕ್ಷೆ ಇರುತ್ತೆ, ಅದ್ ಮಾಡಿಸಿ ದಿನ ತಗೋಬೇಕಾ ಅಥವಾ ಬರೀ ಉಪವಾಸ ಜಾಸ್ತಿ ಆದ ತಗೋಬೇಕಾ ಅಂತ ಹೇಳ್ತಾರೆ. ಮತ್ತೆ ಹಾರ್ಟ್ ತೊಂದರೆ ಬೇರೆ ಇದೆ, ಹಾರ್ಟ್ ಫೇಲ್ಯೂರ್ ಅಂತ ಜಯದೇವ್ ಎಲ್ಲ ತೋರ್ಸ್ಕೊಂಡ್ ಬಂದಿರಲ್ಲ, ಮತ್ತೆ ECG ಎಕೋ ಅವೆಲ್ಲ ಮಾಡಿ ಮತ್ತೆ ಎಷ್ಟು ಫಂಕ್ಷನ್ ಎಷ್ಟಿದೆ ಅಂತೆಲ್ಲ ನೋಡ್ಕೊಂಡು ನಿಮ್ದು ಮೆಡಿಸಿನ್ಸ್ ಏನ್ ತಗೊಳ್ತಿದ್ದೀರಾ ಅದು ಸ್ಟಾಪ್ ಮಾಡ್ಬೇಕಾ ಅಥವಾ ಬೇರೆ ಮೆಡಿಸಿನ್ಸ್ ಆಡ್ ಮಾಡ್ಬೇಕಾ ಅಂತೆಲ್ಲ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದರ ಜೊತೆ ನಿಮ್ ಕಿಡ್ನಿ ತೊಂದರೆ ಹೆಂಗಿದೆ, ಬೇರೆ ಲಿವರ್, ಕಣ್ಣು ಎಲ್ಲ ಒಂದ್ಸಲ ಶುಗರ್ BP ಎಲ್ಲ ಚೆಕ್ ಮಾಡಿಸಿ ಫುಲ್ ಬಾಡಿ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ ನಿಮ್ಗೆ. ಆಯ್ತಾ? ಎಲ್ರಿಗೂ ನಮಸ್ಕಾರ. ಇವಾಗ ನಮಗೆ ಮುಳಬಾಗಿಲಲ್ಲಿ ಒಂದು ದಿವಸ ಇದ್ದಾಗ ಎಲ್ಲೋ ಕ್ಯಾಂಪ್ ಮಾಡ್ತೀವಿ, ನೀವು ಅವಕಾಶ ಮಾಡಿಕೊಟ್ರೆ ವೈದೇಶಿ ಹಾಸ್ಪಿಟ್ಲಿಂದ ಬಂದು ನಾವು ಕ್ಯಾಂಪ್ ಮಾಡ್ತೀವಿ ಉಚಿತವಾಗಿ ಅಂತ ಹೇಳಿದ್ರು. ನಾವೆಲ್ಲ ಬಡವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅರೇಂಜ್ ಮಾಡಿದ್ದೀವಿ. ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಈ ದೂಲಪಲ್ಲಿ ಗ್ರಾಮ ಪಂಚಾಯತಿ 7 ಊರುಗಳಿಂದನೂ ಬಂದು ಎಲ್ಲರೂ ತೋರಿಸ್ಕೊತಾ ಇದ್ದಾರೆ, ಉಚಿತ ಟ್ರೀಟ್ಮೆಂಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದೂಲಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏರ್ಪಡಿಸಿರ್ತಕ್ಕಂಥ ಆರೋಗ್ಯ ತಪಾಸಣೆಯನ್ನು ವೈದೇಹಿ ಹಾಸ್ಪಿಟಲ್ ಕಡೆಯಿಂದ ಏರ್ಪಡಿಸಲಾಗಿದೆ. ಇದನ್ನು ಎಲ್ಲ ಇವರು ಗ್ರಾಮಸ್ಥರು ಎಲ್ಲ ಸದುಪಯೋಗ ಪಡಿಸ್ಕೋಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಿರ್ತಕ್ಕಂಥ ಉದ್ದೇಶ ಎಲ್ಲ ಜನರು ಬಡವ ಇವರೆಲ್ಲ ಉಪಯೋಗಿಸ್ಕೋಬೇಕಂತೇಳಿ ಮತ್ತು ನಮ್ಮ ಉಪಯೋಗಿಸೋದಾಗುತ್ತೆ. ಮತ್ತು ನಮ್ಮ ರವಿಯವರ ವತಿಯಿಂದ ಅವರ ಸಮ್ಮುಖದಲ್ಲಿ ಇದನ್ನು ಏರ್ಪಡಿಸಲಾಗಿದೆ. मैं वैदेही హాస్పిటల్ బెంగళూరు నుంచి వచ్చామండి. తెలుగు పర్లేదు. ఇక్కడ రామచంద్ర నాయుడు గారు, ఎక్స్ సర్పంచ్ సి రవికుమార్ గారు, వీళ్ళ ఇంట్రెస్ట్ మీద ఈ గ్రామంలో ఈ పంచాయతీలో ప్రజలకి వివిధ రకాలైనటువంటి జబ్బులు ఉన్న దానివల్ల ఐడెంటిఫై చేయడానికి మమ్మల్ని క్యాంప్కి రమ్మని చెప్పి పిలిచినారు. ఇక్కడ ఐడెంటిఫై అయిన వాళ్ళని మా హాస్పిటల్కి తీసుకెళ్ళి వాళ్ళకి అవసరమైనటువంటి సర్జరీ స్కీమ్ కింద చేసి వాళ్ళ ಆರೋಗ್ಯಾనికి కోసం ಪಾಡುಪಡ್ತೀವಿ. ನಾವು ಈ ವೈದ್ಯ ಹಾಸ್ಪಿಟ್ಲಿಂದ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಮುಳಬಾಗಿಲು ತಾಲೂಕು ದೂಳುಪಲ್ಲಿ ಗ್ರಾಮಕ್ಕೆ. ಇಲ್ಲಿ 10 ಡಿಪಾರ್ಟ್ಮೆಂಟಿಂದ ENT, OPG, ಆರ್ಥೋ, ಕ್ಯಾನ್ಸರು ಮತ್ತು ಜನರಲ್ ಮೆಡಿಸಿನ್ನು 8ರಿಂದ 10 ಡಿಪಾರ್ಟ್ಮೆಂಟ್ ಬಂದಿದ್ದೀವಿ. ಇನ್ನು 100ರಿಂದ 150 ಜನ ಪೇಷಂಟ್ ಬಂದಿದ್ದಾರೆ. ಆಲ್ರೆಡಿ 80 ಜನ ಪೇಷಂಟ್ ಆಗಿದ್ದಾರೆ. ಈಗ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ನು ಉಚಿತವಾಗಿ ECG, ಎಕೋ ಮತ್ತು BP ಚೆಕಪ್ಪು ಎಲ್ಲ ಮಾಡಿಬಿಟ್ಟು ಉಚಿತವಾಗಿ ಮೆಡಿಸಿನ್ನ ಮತ್ತು ಮಾಸ್ಕ್ ಕೊಡ್ತೀವಿ. ಬಂದರೆ ರೆಫರ್ ಪೇಷಂಟ್ಗಳನ್ನ ಬೆಂಗಳೂರಿಗೆ ఉచితವಾಗಿ స్కీమలు ಬಂದರೆ ఆపరేషన్ ಮಾಡಿಸಿ కలుస్తాయి. దూలుపల్లి మాది. దూలుపల్లి జనాలు బాగా చేరినారు, అందరికీ చూస్తూ ఉన్నారు. ఎకో చేసిరే, ట్రీట్మెంట్ అంతా చేస్తూ ఉన్నారు. పర్వాలేదు, అంతా చూసిరే, ట్యాబ్లెట్లు ఇస్తూ ఉన్నారు, ఇంకా చూస్తూ ఉన్నారు, ఇంకా జనాలు వస్తూ ఉన్నారు. పర్వాలేదు సార్, బాగా చేసి బాగా చూస్తూ ఉన్నారు. ఇవంతా చెప్తా ఉన్నారు, చూస్తూ ఉన్నారు, పర్వాలేదు.